ಎಬಿವಿಪಿ ವಿದ್ಯಾರ್ಥಿಗಳಿಂದ ಬಸ್ಗಾಗಿ ಪ್ರತಿಭಟನೆ ನಡೆಸಿರುವಂತಹ ಘಟನೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತದ್ದು. ಎಬಿವಿಪಿ ವಿದ್ಯಾರ್ಥಿಗಳಿಂದ ಬಸ್ಗಾಗಿ ಪ್ರತಿಭಟನೆ ನಡೆದಿರುವಂತಹ ಘಟನೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಶಾಲಾ ಕಾಲೇಜಿಗೆ ತೆರಳಲು ಸರಿಯಾದ ಬಸ್ ಕೂಡ ಇರಲಿಲ್ಲ. ವಿದ್ಯಾರ್ಥಿಗಳಿಗೆ ಸಾಕಾಗಿ ಹೋಗಿತ್ತು. ಹೀಗಾಗಿ ದಿನನಿತ್ಯ ಶಾಲಾ ಕಾಲೇಜಿಗೆ ಹೋಗಲು ವಿಳಂಬ ಆಗ್ತಿದ್ದಂತಹ ಬೆನ್ನಲ್ಲೇ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇತ್ತು. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಗೋಳನ್ನ ಎಷ್ಟೇ ಹೇಳ್ಕೊಂಡ್ರು ಯಾರು ಕೇರೇ ಮಾಡ್ತಾ ಇರಲಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ ಈಗ ಎಬಿವಿಪಿ ವಿದ್ಯಾರ್ಥಿಗಳು ಸೇರಿಕೊಂಡು ಬಸ್ಗಾಗಿ ಏನು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. 30 ನಿಮಿಷ ಹೆಚ್ಚು ಕಾಲ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಎಬಿವಿಪಿ ವಿದ್ಯಾರ್ಥಿಗಳಿಂದ ಬಸ್ಗಾಗಿ ಈಗ ಪ್ರತಿಭಟನೆ ನಡೆದಿರುವಂತದ್ದು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಬಸ್ ನಿಲ್ದಾಣದಲ್ಲಿ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ವಿದ್ಯಾರ್ಥಿಗಳು. ಶಾಲಾ ಕಾಲೇಜಿಗೆ ತೆರಳಲು ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ಅಂತ ದಿನನಿತ್ಯ ಶಾಲಾ ಕಾಲೇಜಿಗೆ ಹೋಗಲು ವಿಳಂಬ ಆಗ್ತಾ ಇದೆ ಅಲ್ಲಿನ ವಿದ್ಯಾರ್ಥಿಗಳಿಗೆ. ಹಾಗಾಗಿ ವಿದ್ಯಾರ್ಥಿಗಳ ಗೋಳನ್ನ ಕೇಳೋರು ಯಾರು ಇಲ್ದಂತಾಗಿದೆ. ಹಳ್ಳಿಗಳಿಂದ ಶಾಲೆಗೆ ಹೋಗ್ತಾ ಇರುವಂತಹ ಪ್ರತಿನಿತ್ಯ ಯಾರು ಹಳ್ಳಿಗಳಿಂದ ಸಿಟಿಗೆ, ಹಳ್ಳಿಯಲ್ಲಿ ಸರಿಯಾದ ವಿದ್ಯಾಭ್ಯಾಸದ ವ್ಯವಸ್ಥೆ ಇರಲ್ಲ. ಹಾಗಾಗಿ ಹಳ್ಳಿ ಮಕ್ಕಳು ನಾವು ಶಿಕ್ಷಣವನ್ನ ಪಡೆಯಬೇಕು ಅಂತ ಅಲ್ಲಿ ಇರುವಂತಹ ಮೂಲ ಸಿಟಿಗೆ ಹೋಗ್ತಾ ಇರ್ತಾರೆ. ಹಾಗಾಗಿ ಹಳ್ಳಿಯಿಂದ ಸಿಟಿಗೆ ಬರಬೇಕು ಅಂತ ಅಂದ್ರೂ ಈಗ ಬಸ್ ವ್ಯವಸ್ಥೆ ಇರಲ್ಲ. ಹಾಗಾಗಿ ಲಕ್ಷ್ಮೇಶ್ವರ ತಾಲೂಕಿನಲ್ಲೂ ಕೂಡ ಇದೇ ಸಮಸ್ಯೆ ಆಗಿದೆ. ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಓದ್ತಾ ಇರುವಂತಹ ಹಲವಾರು ವಿದ್ಯಾರ್ಥಿಗಳು ನಾನಾ ಒಂದು ಹಳ್ಳಿಗಳಿಂದ ಲಕ್ಷ್ಮೇಶ್ವರ ಗ್ರಾಮಕ್ಕೆ ಬಂದು, ಅಂದ್ರೆ ಲಕ್ಷ್ಮೇಶ್ವರ ತಾಲೂಕಿಗೆ ಬಂದು ವಿದ್ಯಾಭ್ಯಾಸವನ್ನ ಪಡೆಯಲು ಅಲ್ಲಿರುವಂತಹ ತಾಲೂಕು ವಿದ್ಯಾರ್ಥಿಗಳೆಲ್ಲ ಮೂಲವಾಗಿ ಶಿಕ್ಷಣವನ್ನ ಪಡೆಯೋದು ಲಕ್ಷ್ಮೇಶ್ವರ ತಾಲೂಕಿನಲ್ಲೇ. ಹಾಗಾಗಿ ಯಾವುದೇ ರೀತಿ ಬಸ್ ವ್ಯವಸ್ಥೆ ನಮಗಿಲ್ಲ. ಪ್ರತಿನಿತ್ಯ ಇದೇ ಗೋಳು. ಇವಾಗಂತೂ ಫ್ರೀ ಬಸ್ ಆಗ್ಬಿಟ್ಟಿದೆ. ಅವರು ವಿದ್ಯಾರ್ಥಿಗಳಿಗೂ ಹೋಗೋಕ್ಕೂ ಜಾಗ ಇರಲ್ಲ. ಅದರಲ್ಲಿನೇ ತಳ್ಳಾಡ್ಕೊಂಡು ಅವ್ರು ಬರ್ತಾ ಇರ್ತಾರೆ. ಆದ್ರೂ ಕೂಡ ಸರಿಯಾಗಿ ಒಂದು ಬಸ್ ಅನ್ನು ಬಿಡಲ್ಲ ಅಂತ ಈಗ ವಿದ್ಯಾರ್ಥಿಗಳ ಗೋಳನ್ನ ಅಲ್ಲಿ ಕೇಳೋರು ಯಾರು ಇಲ್ದಂತಾಗಿದೆ. ಪ್ರತಿನಿತ್ಯ ಇದೇ ಗೋಳಾಗ್ತಾ ಇದೆ ಎಲ್ಲಾ ಕಡೆನೂ. ಫ್ರೀ ಬಸ್ ಆದಾಗಿನಿಂದ ಅಂತೂ ಇನ್ನೂ ಅವರ ಪರಿಸ್ಥಿತಿ ಹದಗೆಟ್ಟಾಗ್ಬಿಟ್ಟಿದೆ. ವಿದ್ಯಾರ್ಥಿಗಳಿಗೆ ಏನನ್ನೋದು ಹೇಳ್ತಾರೆ. ಈಗ 9 ಗಂಟೆಗೆ 9:15 ನೋಡ್ರಿ, ನೀವು 9:01 ಬಿಡ್ಬೇಕು ಸರ್. 9ಕ್ಕೂ ಹೋಗಿ 9:00 ಒಂದು ಬಿಟ್ಟಿಲ್ಲ. ಯಾರು ಹೇಳ 9:00 ಹೋಗೈತಿ ಗಾಡಿ. 9:00 ಹೋಗೈತಿ ಗಾಡಿ. ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ. ನಾವು ಪ್ರತಿ ಸಲನು ಡಿಪೋ ಮ್ಯಾನೇಜರ್ಗೆ ಸರಿ ಮಾಡ್ರಿ ಅಂತ ಹೇಳ್ತೀವಿ. ಅವ್ರು ಹ್ಞೂ ಅಂತ ಲೆಟರ್ ತಗೊಂತಾರ ಮತ್ತು ಏನು ಮಾಡೋದಿಲ್ಲ. ಪ್ರತಿ ಸಲನು ಇದಾಗೈತಿ. ಯಾರ ರೂಟ್ಗೆ ಹೋಗ್ರಪ್ಪ ನೀವು? ಯಾರ ರೂಟ್ಗೆ ಹೋಗ್ರಿ? ಯಾರ ರೂಟ್ಗೆ ಸಿರಟಿಗದಾಗ 9 ಗಂಟೆಗೆ ಒಂದು ಸಿರಟಿಗೆ ಬಸ್ ಬಿಟ್ಟಿದ್ರಂತ. 9:00 ಒಂದು ಬಿಟ್ಟಿದ್ರಂತ. ಯಾರು ಹೇಳ 9:00 ಹೋಗೈತಿ ಗಾಡಿ. 9:00 ಹೋಗೈತಿ ಗಾಡಿ. ಹೇಳ್ರಿ ಅಷ್ಟ ಹೇಳ್ಬೇಕು. 9:00 ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ರು. ಅವರ ಗೋಳನ್ನ ಕೇಳೋರು ಯಾರು ಇರಲಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ ಮುಂದಾಗಿ ಎಬಿವಿಪಿ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಬಸ್ ಅನ್ನ ಸರಿಯಾದ ಸಮಯಕ್ಕೆ ಬಿಡಿ, ನಮಗೆ ಡೈಲಿ ಪ್ರಾಬ್ಲಮ್ ಆಗ್ತಾ ಇದೆ ಶಾಲಾ ಕಾಲೇಜುಗಳಿಗೆ ಹೋಗೋಕೆ ಅಂತ ಅವರೇ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹಾಫ್ ಆನ್ ಅವರ್ ಅಂದ್ರೆ 30 ನಿಮಿಷ ಹೆಚ್ಚು ಕಾಲ ಅವರು ಪ್ರತಿಭಟನೆಯನ್ನ ನಡೆಸಿದ್ದಾರೆ.